ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಾಂಕ 23 ಆಗಸ್ಟ್ 2022. ಈ ದಿನದ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಭಾರತದ ಧ್ವಜ ಸಂಹಿತೆಯನ್ನು ಯಾವಾಗ ಅಳವಡಿಸಲಾಗಿತ್ತು ಅಂತ. ವೆನ್ ಡಿಡ್ ದ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಅಂತ. ಸೊ ಆಪ್ಷನ್ಗಳಲ್ಲಿ 1947, 1975, 1991, 2002 ಅಂತ ಇದೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 4, 2002 ಜನವರಿ 26ರಂದು ಮೊದಲ ಬಾರಿಗೆ ಭಾರತದ ಫ್ಲಾಗ್ ಕೋಡನ್ನು ಅಡಾಪ್ಟ್ ಮಾಡಿಕೊಳ್ಳಲಾಗಿತ್ತು. ಸೊ ಈ ಕಮೆಂಟ್ ಬಾಕ್ಸ್ನಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿದಂತಹ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ವರ್ಲ್ಡ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಥವಾ ವಿಶ್ವ ಲಿಂಗ ಅಂತರ ಸೂಚ್ಯಂಕವನ್ನು ಯಾವ ಸಂಸ್ಥೆಯಿಂದ ಬಿಡುಗಡೆ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ, ಆಪ್ಷನ್ 2 ಯುನೆಸ್ಕೋ, ಆಪ್ಷನ್ 3 ವರ್ಲ್ಡ್ ಬ್ಯಾಂಕ್ ಅಥವಾ ಆಪ್ಷನ್ 4 ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಇದರ ಡಿಸ್ಕಷನ್ ಮಾಡುವುದರ ಮೂಲಕ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ನಮ್ಮ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸದಾದಂತಹ PC ಮತ್ತು PSI ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೇರೀಸ್ಗಳನ್ನು ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕ ಮಾಡುವುದರ ಮೂಲಕ ಕ್ವೇರಿಗಳನ್ನು ಕ್ಲಿಯರ್ ಮಾಡ್ಕೋಬಹುದು. ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡಿಬಹುದು. ಈ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಯಾವುದೇ ಕ್ವೆರೀಸ್ಗಳು ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ನೋಡೋಣ. ಯಾವ ಸಂಸ್ಥೆಯು ಭಾರತದಲ್ಲಿ UPI ಸೇವೆಯನ್ನು ಪ್ರಾರಂಭಿಸಿದೆ ಅಂತ. ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಈ ಸೇವೆಯನ್ನು ಪ್ರಾರಂಭ ಮಾಡಿದ ಸಂಸ್ಥೆಯ ಹೆಸರನ್ನು ಹೇಳಬೇಕು. ಆಪ್ಷನ್ಗಳಲ್ಲಿ RBI, SBI, NPCI ಅಥವಾ BSNL ಅಂತ ಇದೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ ಸಂಸ್ಥೆಯಿಂದ UPI ಸೇವೆಯನ್ನು ಪ್ರಾರಂಭ ಮಾಡಲಾಗಿದೆ. ಈ UPIಗೆ ಸಂಬಂಧಿಸಿದಂತಹ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇವುಗಳಿಗೆ ಯಾವುದೇ ರೀತಿಯಾದಂತಹ ಟ್ರಾನ್ಸಾಕ್ಷನ್ಗಳಿಗೆ ಶುಲ್ಕವನ್ನು, ಫೀಸನ್ನು ವಿಧಿಸಲಾಗುವುದಿಲ್ಲ ಅಂತ ಭಾರತ ಸರ್ಕಾರದಿಂದ ಕ್ಲಿಯರೆನ್ಸನ್ನು ನೀಡಲಾಗಿದೆ. ಸೊ ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದದ ಕೆಲವು ಮಾಹಿತಿಗಳ ಪ್ರಕಾರ ನಾವು ಯೂಸ್ ಮಾಡುವಂತಹ ಈ ಪೇಮೆಂಟ್ ಅಪ್ಲಿಕೇಶನ್ ಆದಂತಹ ಫೋನ್ಪೇ, ಜಿಪೇ ಅಥವಾ ಈ ಭೀಮ್ ಈ ರೀತಿಯಾದಂತಹ ಆ್ಯಪ್ಗಳ ಒಂದು ಟ್ರಾನ್ಸಾಕ್ಷನ್ಗಳ ಮೇಲೆ ಶುಲ್ಕವನ್ನು ವಿಧಿಸಲಾಗುವುದು ಅಂತ ಒಂದು ರೂಮರ್ ಹಬ್ಬಿತ್ತು. ಸೊ ಈಗ ಭಾರತ ಸರ್ಕಾರದಿಂದ ಸ್ಪಷ್ಟನೆ ನೀಡುವ ಪ್ರಕಾರ ಈ ಒಂದು UPI ಸೇವೆಗಳಿಗೆ ಯಾವುದೇ ರೀತಿಯಾದಂತಹ ಫೀಸನ್ನು ಕಲೆಕ್ಟ್ ಮಾಡಲಾಗುವುದಿಲ್ಲ ಅಂತ ಕ್ಲಿಯರೆನ್ಸನ್ನು ನೀಡಿದ್ದಾರೆ. ಭಾರತ ಸರ್ಕಾರ ಈ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನನ್ನು ಇಂಪ್ರೂವ್ ಮಾಡುವ ಉದ್ದೇಶದಿಂದ ಈ ಹಣಕಾಸಿನ ನೆರವುಗಳನ್ನು ಈ ಡಿಜಿಟಲ್ ಪಾವತಿ ಮಾಡುವ ಮುಖಾಂತರ ನೀಡಿತ್ತು. ಸೊ ಅದೇ ರೀತಿ ಈಗ ಯೂಸರ್ ಫ್ರೆಂಡ್ಲಿ ಆಗಿ ಈ ಒಂದು ಪಾವತಿಗಳ ಒಂದು ಪ್ಲ್ಯಾಟ್ಫಾರ್ಮ್ಗಳೇನಿವೆ, ಈ ಒಂದು UPI ಸೇವೆಗಳನ್ನು ನೀಡುವಂತಹ ವೇದಿಕೆಗಳು, ಇವುಗಳ ಪ್ರಚಾರವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಇವುಗಳ ಮೇಲೆ ಯಾವುದೇ ರೀತಿಯಾದಂತಹ ಶುಲ್ಕವನ್ನು ಭಾರತ ಸರ್ಕಾರದಿಂದ ವಿಧಿಸಲಾಗುವುದಿಲ್ಲ ಅಂತ ಸ್ಪಷ್ಟನೆಯನ್ನು ನೀಡಲಾಗಿದೆ. ಇನ್ನು ಈ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ UPI ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ತ್ವರಿತವಾಗಿ ಪಾವತಿ ಸೇವೆಯ ಅಥವಾ ಟ್ರಾನ್ಸಾಕ್ಷನ್ಗಳ ಒಂದು ಪೇಮೆಂಟ್ ಸರ್ವಿಸಸ್ಗಳನ್ನು ನೀಡುವಂತಹ ಒಂದು ಇಂಟರ್ಫೇಸ್ ಆಗಿದ್ದು IMPS ಅಥವಾ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ನ ಇಂಪ್ರೂವ್ಡ್ ವರ್ಷನ್ ಆಗಿ UPI ಕೆಲಸವನ್ನು ಮಾಡುತ್ತೆ. ಸೊ ಈ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಗಳನ್ನು ವೇಗವಾಗಿ, ಸುಲಭವಾಗಿ ಮತ್ತು ಸುಗಮವಾಗಿ ಮಾಡುವ ಒಂದು ರೌಂಡ್ ದಿ ಕ್ಲಾಕ್ ಅಂದರೆ 24x7 ಈ ಒಂದು ಸೇವೆಗಳನ್ನು, ಟ್ರಾನ್ಸಾಕ್ಷನ್ ಮಾಡುವಂತಹ ಸೇವೆಗಳನ್ನು ಒದಗಿಸುವ ಒಂದು ಇಂಟರ್ಫೇಸ್ ಯಾವುದು ಅಂತಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಸೊ ಇದು ಬ್ಯಾಂಕ್ ಖಾತೆಗಳನ್ನು ಒಂದೇ ಮೊಬೈಲ್ ಅಪ್ಲಿಕೇಶನ್ಗಳಿಗೆ ಒಂದು ಟ್ರಾನ್ಸಾಕ್ಷನ್ ಪವರನ್ನು ನೀಡುವುದರ ಮೂಲಕ ಈ ಟ್ರಾನ್ಸಾಕ್ಷನ್ ಅಥವಾ ಈ ಪೇಮೆಂಟ್ ಪಾವತಿಗಳನ್ನು ಮಾಡುವುದಕ್ಕೆ ಅನುಕೂಲ ಮಾಡುವಂತಹ ಒಂದು ಸಿಸ್ಟಮ್ ಆಗಿದೆ.
ಇದನ್ನು 2016ರಲ್ಲಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCIದಿಂದ ಅಪ್ಡೇಟೆಡ್ ಸಿಸ್ಟಮ್ ಆಗಿ ಪ್ರಾರಂಭ ಮಾಡಲಾಗಿತ್ತು. ಸೊ ಸದ್ಯಕ್ಕೆ 21 ಸದಸ್ಯರ ಬ್ಯಾಂಕ್ಗಳೊಂದಿಗೆ UPI ಅನ್ನು ನಡೆಸಲಾಗ್ತಾ ಇದೆ. ಈ ಮುಖ್ಯವಾದಂತಹ ಭಾರತದಲ್ಲಿ ಪಾಪ್ಯುಲರ್ ಆದಂತಹ ಕೆಲವೊಂದಿಷ್ಟು UPI ಅಪ್ಲಿಕೇಶನ್ಗಳು ಯಾವುವು ಅಂತಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಫೋನ್ಪೇ ಆಗಿರ್ಬೋದು, ಪೇಟಿಎಮ್ ಆಗಿರ್ಬೋದು, ಗೂಗಲ್ ಪೇ, ಅಮೆಜಾನ್ ಪೇ, ಭೀಮ್ ಈ ರೀತಿಯಾದಂತಹ ಅಪ್ಲಿಕೇಶನ್ಗಳು UPIನ ಯೂಸ್ ಮಾಡಿಕೊಂಡು ಟ್ರಾನ್ಸಾಕ್ಷನ್ ಮಾಡುವಂತಹ ಅಪ್ಲಿಕೇಶನ್ಗಳಾಗಿವೆ. ಸೊ ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಅಂತಂದರೆ 2016ರಲ್ಲಿ NPCIನಿಂದ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಈ UPI ಸೇವೆಯನ್ನು ಪ್ರಾರಂಭ ಮಾಡಲಾಗಿತ್ತು. UPIನ ಫುಲ್ ಫಾರ್ಮ್ ಕೂಡ ಇಂಪಾರ್ಟೆಂಟ್, ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ. ಇದು ನಗದು ರಹಿತವಾದಂತಹ ಅಥವಾ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಗಳನ್ನು ವೇಗವಾಗಿ, ಸುಲಭವಾಗಿ, ಸುಗಮವಾಗಿ ಮಾಡುವ ಒಂದು ಸಿಸ್ಟಮ್ ಅಥವಾ ಈ ಪೇಮೆಂಟ್ ಸಿಸ್ಟಮ್ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪೆರುಗ್ವೆ ಯಾವ ಜಲಮೂಲದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತದೆ ಅಂತ ಪ್ರಶ್ನೆ ಇದೆ. ಜಲಮೂಲ ಅಂತಂದರೆ ವಾಟರ್ ಬಾಡಿ, ಯಾವ ಒಂದು ವಾಟರ್ ಬಾಡಿಯೊಂದಿಗೆ ತನ್ನ ಬಾರ್ಡರನ್ನು ಶೇರ್ ಮಾಡುತ್ತೆ ಅಂತ ಆಪ್ಷನ್ಗಳಲ್ಲಿ ನೋಡೋಣ. ಅಟ್ಲಾಂಟಿಕ್ ಮಹಾಸಾಗರ, ಪೆಸಿಫಿಕ್ ಸಾಗರ, ಕೆರಿಬಿಯನ್ ಸಮುದ್ರ ಅಥವಾ ಮೇಲಿನ ಯಾವುದೂ ಅಲ್ಲ ಅಂತ. ಸೊ ಪೆರುಗ್ವೆ ದೇಶದ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಮೇಲಿನ ಯಾವುದೂ ಅಲ್ಲ. ನಮಗೆಲ್ಲ ಗೊತ್ತಿರೋ ಹಾಗೆ ಪೆರುಗ್ವೆ ದೇಶ ದಕ್ಷಿಣ ಅಮೆರಿಕಾದಲ್ಲಿ ಬರುವಂತಹ ಒಂದು ದೇಶವಾಗಿದ್ದು, ರೀಸೆಂಟಾಗಿ ನಮ್ಮ ಭಾರತದ ವಿದೇಶಾಂಗ ಸಚಿವರಾದಂತಹ ಡಾಕ್ಟರ್ ಎಸ್ ಜಯಶಂಕರ್ ಅವರು ಈ ಪೆರುಗ್ವೆ ರಾಜಧಾನಿಯಾದಂತಹ ಅಸುನ್ಷಿಯಾನ್ನಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದಾರೆ. ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು, ಮಹಾತ್ಮ ಗಾಂಧಿ ಅವರ ಒಂದು ಬಸ್ಟನ್ನು ಅನಾವರಣಗೊಳಿಸಿದ್ದಾರೆ ಇವರು ಎಸ್ ಜಯಶಂಕರ್ ಅವರು. ಸೊ ಸುಮಾರು 2 ಶತಮಾನಗಳಿಗಿಂತ ಹೆಚ್ಚು ಹಿಂದಿನ ಒಂದು ಸ್ವತಂತ್ರ ಚಳವಳಿ ಆರಂಭಿಸಿದಂತಹ ದೇಶವಾದಂತಹ ಪೆರುಗ್ವೆ ಒಂದು ಪ್ರದೇಶದಲ್ಲಿ ಐತಿಹಾಸಿಕವಾದಂತಹ ಒಂದು ಕಾಸಾ ಡೆ ಲಾ ಇಂಡಿಪೆಂಡೆನ್ಷಿಯಾ ಅನ್ನುವ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಈ ನಮ್ಮ ಭಾರತದ ಮಹಾತ್ಮ ಗಾಂಧಿ ಅವರ ಒಂದು ಬಸ್ಟನ್ನು ಅಥವಾ ಮೂರ್ತಿಯನ್ನು ಅನಾವರಣಗೊಳಿಸಿದ್ದಾರೆ. ಸೊ ಪೆರುಗ್ವೆ ನ್ಯೂಸ್ನಲ್ಲಿರುವುದರಿಂದ ಈ ದೇಶದ ಲೊಕೇಶನನ್ನು ಕೂಡ ನಮ್ಮ ಪ್ರಪಂಚದ ನಕಾಶೆಯಲ್ಲಿ ತಿಳ್ಕೊಳ್ಳೋದಾದರೆ ಮುಖ್ಯವಾಗಿ ಪೆರುಗ್ವೆ ಇದು ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಬರುವಂತಹ ಒಂದು ಲ್ಯಾಂಡ್ ಲಾಕ್ಡ್ ದೇಶವಾಗಿದೆ. ಲ್ಯಾಂಡ್ ಲಾಕ್ಡ್ ಅಂತಂದರೆ ಭೂವೇಷ್ಟಿತ ಅಥವಾ ನೆಲಾವೃತವಾದಂತಹ, ನಮಗೆಲ್ಲ ಗೊತ್ತಿರುವ ಹಾಗೆ ಜಲಾವೃತವಾದಂತಹ ಒಂದು ಲ್ಯಾಂಡ್ ಬಾಡಿಯನ್ನು ನಾವು ಐಸ್ಲ್ಯಾಂಡ್ ಅಥವಾ ದ್ವೀಪ ಅಂತ ಕರಿತೇವೆ. ಅದೇ ರೀತಿ ನೆಲಾವೃತವಾದಂತಹ ಎಲ್ಲ ಸುತ್ತಮುತ್ತಲೂ ಬೇರೆ ಬೇರೆ ದೇಶಗಳು ಆವೃತವಾಗಿರುವಂತಹ ಒಂದು ಪ್ರದೇಶವನ್ನು ಲ್ಯಾಂಡ್ ಲಾಕ್ಡ್ ದೇಶ ಅಂತ, ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ನಾವು ಗುರುತಿಸ್ತೇವೆ. ಭೂವೇಷ್ಟಿತ ಅಂತ ಕೂಡ ಇದನ್ನ ಕನ್ನಡದಲ್ಲಿ ಕರೆಯಲಾಗುತ್ತೆ. ಸೊ ಇದರ ಲೊಕೇಶನನ್ನು ತಿಳ್ಕೊಳ್ಳೋದಾದ್ರೆ ಇದು ದಕ್ಷಿಣ ಮತ್ತು ನೈಋತ್ಯದಲ್ಲಿ ಅರ್ಜೆಂಟೀನಾ ದೇಶದೊಂದಿಗೆ ಮತ್ತು ಪೂರ್ವ ಮತ್ತು ಈಶಾನ್ಯದಲ್ಲಿ ಬ್ರೆಜಿಲ್ ದೇಶದೊಂದಿಗೆ, ಅಷ್ಟೇ ಅಲ್ಲದೆ ವಾಯುವ್ಯದಲ್ಲಿ ಬೊಲಿವಿಯಾ ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತದೆ. ಸೊ ಇಲ್ಲಿ ನೋಡಬಹುದಾದಂತಹ ವಿಶೇಷತೆ ಏನು ಅಂತಂದರೆ ಈ ಪೆರುಗ್ವೆ ದೇಶವನ್ನು ಸುತ್ತಲೂ ಬೇರೆ ಬೇರೆ ದೇಶಗಳು ಆವರಿಸಿಕೊಂಡಿವೆ. ಸೊ ಅದಕ್ಕೆ ಇದನ್ನು ಭೂವೇಷ್ಟಿತ ಅಥವಾ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಕರೆಯಲಾಗುತ್ತೆ. ಈ ಒಂದು ನಕಾಶೆಯಲ್ಲಿ ಈ ಪೆರುಗ್ವೆ ದೇಶದ ಲೊಕೇಶನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇದು ದಕ್ಷಿಣ ಅಮೆರಿಕಾ ಖಂಡ. ಸೊ ಇದರಲ್ಲಿ ಲ್ಯಾಂಡ್ ಲಾಕ್ಡ್ ದೇಶ ಯಾವುದು ಅಂತಂದರೆ ಬೊಲಿವಿಯಾ ಮತ್ತು ಪೆರುಗ್ವೆ ದೇಶಗಳು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿವೆ. ಸೊ ಇದರಲ್ಲಿ ನಾವು ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಪೆರುಗ್ವೆ ದೇಶದ ಬಾರ್ಡರನ್ನು ನೋಡೋದಾದರೆ ಉತ್ತರ ಮತ್ತು ಈಶಾನ್ಯದಲ್ಲಿ ಬ್ರೆಜಿಲ್ ದೇಶ, ವಾಯುವ್ಯದಲ್ಲಿ ಬೊಲಿವಿಯಾ, ದಕ್ಷಿಣದಲ್ಲಿ ಅರ್ಜೆಂಟೀನಾ ದೇಶದೊಂದಿಗೆ ಪೆರುಗ್ವೆ ದೇಶ ತನ್ನ ಬಾರ್ಡರನ್ನು ಹಂಚಿಕೊಳ್ಳುತ್ತದೆ. ಸೊ ಈ ಪೆರುಗ್ವೆ ದೇಶದ ರಾಜಧಾನಿ ಯಾವುದು ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅಸುನ್ಷಿಯಾನ್ ಅನ್ನುವುದು ಪೆರುಗ್ವೆ ದೇಶದ ರಾಜಧಾನಿಯಾಗಿದೆ. ಈ ಪೆರುಗ್ವೆ ದೇಶ ಸಾಕಷ್ಟು ಗ್ಲೋಬಲ್ ಗ್ರೂಪಿಂಗ್ಸ್ಗಳ ಒಂದು ಸದಸ್ಯತ್ವವನ್ನು ಹೊಂದಿದ್ದು, ಅದರಲ್ಲಿ ಮುಖ್ಯವಾಗಿ ಮೆರೋಕುಸೋರ್, ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆ, ಆರ್ಗನೈಸೇಷನ್ ಆಫ್ ಅಮೆರಿಕನ್ ಸ್ಟೇಟ್, ಅಲಿಪ್ತ ಚಳುವಳಿ ಅಥವಾ ನಾನ್ ಅಲೈನ್ಡ್ ಮೂವ್ಮೆಂಟ್ ಮತ್ತು ಲೀಮಾ ಅನ್ನುವ ಒಂದು ಗ್ಲೋಬಲ್ ಗ್ರೂಪಿಂಗ್ಸ್ನ ಒಂದು ಸಂಸ್ಥಾಪಕ ಸದಸ್ಯತ್ವವನ್ನು ಪೆರುಗ್ವೆ ದೇಶ ಹೊಂದಿದೆ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ
ಪೆರುಗ್ವೆ ದೇಶದ ರಾಜಧಾನಿ ಯಾವುದು ಅಂತಂದರೆ ಅಸುನ್ಷಿಯಾನ್, ಮತ್ತು ಇದು ಒಂದು ಅತ್ಯಂತ ದೊಡ್ಡ ನಗರವಾಗಿ ಕೂಡ ಈ ಒಂದು ಪೆರುಗ್ವೆ ದೇಶದಲ್ಲಿ ನಾವು ನೋಡ್ಬೋದು. ಸೊ ಪೆರುಗ್ವೆ ದೇಶದ ಕಂಪ್ಲೀಟ್ ಆದಂತಹ ಒಂದು ಲೊಕೇಶನ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಪೆರುಗ್ವೆ ದೇಶ ಒಂದು ಈ ಭೂವೇಷ್ಟಿತ ಅಥವಾ ಲ್ಯಾಂಡ್ ಲಾಕ್ಡ್ ಕಂಟ್ರಿಯಾಗಿ ನಾವು ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆಯೇ ಅಣ್ಣಾಮಣಿಯವರು ಯಾರು ಅಂತ ಪ್ರಶ್ನೆ ಇದೆ. ರೀಸೆಂಟ್ ಆಗಿ ಅಂದರೆ ಇವತ್ತು ನೀವು ಗೂಗಲನ್ನು ಸರ್ಚ್ ಮಾಡಿದರೆ ಅದರ ಒಂದು ಡೂಡಲನ್ನು ನೋಡ್ಬೋದು. ಅಣ್ಣಾಮಣಿಯವರ ಒಂದು ಇಮೇಜನ್ನು ಗೂಗಲ್ನ ಡೂಡಲ್ ಆಗಿ ನಾವು ಇವತ್ತು ಕಾಣಬಹುದಾಗಿದೆ. ಸೊ ಹೀಗಾಗಿ ಅಣ್ಣಾಮಣಿಯವರು ನ್ಯೂಸ್ನಲ್ಲಿರುವುದರಿಂದ ಅವರ ಕುರಿತಾದಂತಹ ಆರ್ಟಿಕಲನ್ನು ಕೂಡ ಡಿಸ್ಕಸ್ ಮಾಡೋಣ. ಈ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಅಣ್ಣಾಮಣಿಯವರು ಆಪ್ಷನ್ಗಳಲ್ಲಿ ವಿಜ್ಞಾನಿಯಾಗಿದ್ದರು, ಅಥವಾ ಸ್ವತಂತ್ರ ಹೋರಾಟಗಾರರಾಗಿದ್ದರು, ಡಾಕ್ಟರ್ ಆಗಿದ್ದರು, ಅಥವಾ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಅಣ್ಣಾಮಣಿಯವರು ಒಬ್ಬ ಪ್ರಸಿದ್ಧವಾದಂತಹ ವಿಜ್ಞಾನಿಯಾಗಿದ್ದಾರೆ. ಸೊ ಇವರ 104ನೇ ಜನ್ಮ ವಾರ್ಷಿಕೋತ್ಸವದ ಒಂದು ಸಂದರ್ಭದಲ್ಲಿ ಇವರ ಇಮೇಜನ್ನು ಗೂಗಲ್ನಲ್ಲಿ ಡೂಡಲ್ ಆಗಿ ನಾವು ಇವತ್ತು ಕಾಣಬಹುದಾಗಿದೆ. ಆಗಸ್ಟ್ 23, 2022 ಮೊದಲ ಬಾರಿಗೆ ಅಣ್ಣಾಮಣಿಯವರ ಗೂಗಲ್ ಡೂಡಲನ್ನು ಇಡಲಾಗಿದೆ. ಇವರು ದೇಶ ಕಂಡಂತಹ ಪ್ರಮುಖವಾದಂತಹ ಮತ್ತು ಭಾರತದ ಮೊದಲ ವಿಜ್ಞಾನಿಗಳಲ್ಲಿ, ಮಹಿಳಾ ವಿಜ್ಞಾನಿಗಳಲ್ಲಿ ಒಬ್ಬರಾಗಿದ್ದಾರೆ. ಪ್ರಮುಖವಾಗಿ ಇವರು ಭೌತಶಾಸ್ತ್ರ, ಹವಾಮಾನ ಶಾಸ್ತ್ರದ ಕುರಿತಾದಂತಹ ಸಾಕಷ್ಟು ಅಧ್ಯಯನಗಳನ್ನು, ಕೊಡುಗೆಗಳನ್ನು ನೀಡಿದ್ದು ಇವರ 104ನೇ ಜನ್ಮ ವಾರ್ಷಿಕೋತ್ಸವವನ್ನು ವಿಶೇಷವಾದಂತಹ ಡೂಡಲ್ನೊಂದಿಗೆ ಆಚರಿಸಲಾಗ್ತಾ ಇದೆ. ಅಣ್ಣಾಮಣಿಯವರು 1918ರಲ್ಲಿ ಜನಿಸ್ತಾರೆ. ಇವರು ಭಾರತೀಯ ಭೌತಶಾಸ್ತ್ರ ಮತ್ತು ಹವಾಮಾನ ಶಾಸ್ತ್ರಜ್ಞರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಭಾರತೀಯ ಹವಾಮಾನ ಇಲಾಖೆಯ ಉಪಮಹಾನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ರಾಮನ್ ಸಂಶೋಧನಾ ಸಂಸ್ಥೆಯಲ್ಲಿ ಇವರು ಸಂದರ್ಶನ ಪ್ರಾಧ್ಯಾಪಕರಾಗಿ ಅಥವಾ ಗೆಸ್ಟ್ ಲೆಕ್ಚರರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಣ್ಣಾಮಣಿಯವರು. ಇವರ ಮುಖ್ಯವಾದಂತಹ ಸೇವೆಗಳನ್ನು ನೋಡೋದಾದರೆ ಹವಾಮಾನ ಉಪಕರಣಗಳ ಕ್ಷೇತ್ರಗಳಲ್ಲಿ ಒಂದು ಡಿವೈಸ್ಗಳನ್ನು ಡೆವಲಪ್ ಮಾಡುವುದರಲ್ಲಿ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಸೌರ ವಿಕಿರಣ, ಓಝೋನ್ ಮತ್ತು ಗಾಳಿ ಶಕ್ತಿ ಮಾಪನಗಳ ಕುರಿತಾದಂತಹ ಸಾಕಷ್ಟು ಪ್ರಬಂಧಗಳನ್ನು, ಪೇಪರ್ಸ್ಗಳನ್ನು ಇವರು ಪಬ್ಲಿಷ್ ಮಾಡಿದ್ದಾರೆ. ಸೊ ಹೀಗಾಗಿ ಅಣ್ಣಾಮಣಿಯವರು ಒಬ್ಬ ಪ್ರಸಿದ್ಧವಾದಂತಹ ಭೌತ ಮತ್ತು ಹವಾಮಾನ ಶಾಸ್ತ್ರಜ್ಞರಾಗಿದ್ದಾರೆ. ಮುಂದಿನ ಆರ್ಟಿಕಲ್ ಅನ್ನು ನೋಡೋಣ. ಪ್ರಶ್ನೆ: ಭಾರತದಲ್ಲಿ ನಾಫೀಸ್ ಈ ಒಂದು ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಿದಂತಹ, ಎಕ್ಸಿಕ್ಯೂಟ್ ಮಾಡಿದಂತಹ ಮೊದಲ ರಾಜ್ಯ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಮಹಾರಾಷ್ಟ್ರ, ಕೇರಳ, ಕರ್ನಾಟಕ ಅಥವಾ ಮಧ್ಯಪ್ರದೇಶ ಅಂತ ಇದೆ. ಸೊ ಈ ನಾಫೀಸ್ ಅಥವಾ ನ್ಯಾಷನಲ್ ಫಿಂಗರ್ ಪ್ರಿಂಟ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಅನ್ನು ಮೊದಲ ಬಾರಿಗೆ ಎಕ್ಸಿಕ್ಯೂಟ್ ಮಾಡಿದಂತಹ ಒಂದು ರಾಜ್ಯ ಯಾವುದು ಅಂತಂದರೆ ಮಧ್ಯಪ್ರದೇಶ. ಸೊ ಇದರ ಕುರಿತಾದಂತಹ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಭಾರತದ ನವದೆಹಲಿಯಲ್ಲಿ ಕಳೆದ 2 ದಿನಗಳಲ್ಲಿ ಕಾಂಟೆಕ್ಸ್ಟ್ ಅನ್ನು ತಿಳ್ಕೊಳ್ಳೋಣ. ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಕುರಿತಾದಂತಹ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು. ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜೀಸ್ ಅನ್ನುವ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಆಗಸ್ಟ್ 17ರಂದು ಈ ಒಂದು ರಾಷ್ಟ್ರೀಯ ಸ್ವಯಂಚಾಲಿತ ಫಿಂಗರ್ ಪ್ರಿಂಟ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಅಥವಾ ನಾಫೀಸ್, ನ್ಯಾಷನಲ್ ಫಿಂಗರ್ ಪ್ರಿಂಟ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಅನ್ನು ಉದ್ಘಾಟನೆ ಮಾಡಿದರು. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ, ನಾವು ಪ್ರಶ್ನೆಯಲ್ಲಿ ನೋಡಿದ ಹಾಗೆ, ಈ ಒಂದು ಸಿಸ್ಟಮ್ ಅನ್ನು ಫಸ್ಟ್ ಟೈಮ್ ಎಕ್ಸಿಕ್ಯೂಟ್ ಮಾಡಿದಂತಹ ರಾಜ್ಯ ಯಾವುದು ಅಂತಂದರೆ ಏಪ್ರಿಲ್ 2022ರಲ್ಲಿ ಮೊದಲ ಬಾರಿಗೆ ಮಧ್ಯಪ್ರದೇಶದಲ್ಲಿ ಈ ಒಂದು ಸಿಸ್ಟಮ್ ಅನ್ನು ಲಾಂಚ್ ಮಾಡಲಾಗಿತ್ತು. ಸೊ ಈಗ ಸ್ವಯಂಚಾಲಿತವಾದಂತಹ, ಆಟೋಮೇಟೆಡ್ ಆದಂತಹ ಫಿಂಗರ್ ಪ್ರಿಂಟ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಅನ್ನು ಕೂಡ ಉದ್ಘಾಟನೆ ಮಾಡಲಾಗಿದೆ. ಸೊ ಇದು ಮುಖ್ಯವಾಗಿ ಫಿಂಗರ್ ಪ್ರಿಂಟ್ಗಳ ಬಗ್ಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರ ಒಂದು ಹೆಬ್ಬೆರಳಿನ ಅಥವಾ ಫಿಂಗರ್ಗಳ ಒಂದು ಬೆರಳಿನ ಗುರುತುಗಳು ಡಿಫ್ರೆಂಟ್ ಆಗಿರುತ್ತವೆ. ಸೊ ಇದು ಈ ಅಪರಾಧ ಮತ್ತು ಅಪರಾಧ ಸಂಬಂಧಿತವಾದಂತಹ ದೇಶದಾದ್ಯಂತ ಸಾಕಷ್ಟು ವಿಷಯಗಳನ್ನು ಕಲೆ ಹಾಕಲು, ಸಂಗ್ರಹ ಮಾಡಲು, ಡೇಟಾವನ್ನು ಮೇಂಟೈನ್ ಮಾಡುವ ಉದ್ದೇಶದಿಂದ ಫಿಂಗರ್ ಪ್ರಿಂಟ್ ಐಡೆಂಟಿಫಿಕೇಶನ್ ಸಿಸ್ಟಮನ್ನು ಡೆವಲಪ್ ಮಾಡಲಾಗಿದೆ. ಸೊ ದೇಶದಾದ್ಯಂತ ಈ ಒಂದು ಅಪರಾಧವನ್ನು ಹುಡುಕಬಹುದಾದಂತಹ, ಪತ್ತೆ ಹಚ್ಚಬಹುದಾದಂತಹ ಕೆಲವೊಂದಿಷ್ಟು ಕಲೆಕ್ಟಿವ್ ಆದಂತಹ ಕೇಂದ್ರೀಕೃತ ಫಿಂಗರ್ ಪ್ರಿಂಟ್ ಡೇಟಾಬೇಸನ್ನು ಈ ಫಿಂಗರ್ ಪ್ರಿಂಟ್ ಐಡೆಂಟಿಫಿಕೇಶನ್ ಸಿಸ್ಟಮ್ನಲ್ಲಿ
ಸ್ಟೋರ್ ಮಾಡಲಾಗುತ್ತೆ. ಇನ್ನು ಈ ನಾಫೀಸ್ ಅನ್ನುವ ಸಿಸ್ಟಮನ್ನು ಡೆವಲಪ್ ಮಾಡಿದಂತಹ ಸಂಸ್ಥೆಯ ಬಗ್ಗೆ ತಿಳ್ಕೊಳ್ಳೋದಾದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಈ ಒಂದು ಸಂಸ್ಥೆಯಿಂದ ಈ ನಾಫೀಸ್ ಅನ್ನುವ ವ್ಯವಸ್ಥೆಯನ್ನು ಡೆವಲಪ್ ಮಾಡಲಾಗಿದೆ. ಸೊ ಈ NCRBನ 2020 ವರದಿಯ ಪ್ರಕಾರ ಈ ನಾಫೀಸ್ ಸಿಸ್ಟಮ್ ಸಾಕಷ್ಟು ಈ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಸಾಕಷ್ಟು ಸಹಾಯ ಮಾಡ್ತಾ ಇದ್ದು 24/7 ಅಥವಾ ರಿಯಲ್ ಟೈಮ್ ಬೇಸ್ನ ಆಧಾರದ ಮೇಲೆ ಡೇಟಾ ಬೇಸನ್ನು ಮೇಂಟೈನ್ ಮಾಡುವುದು, ಆ ಒಂದು ಡೇಟಾವನ್ನು ಅಪ್ಲೋಡ್ ಮಾಡುವುದು ಮತ್ತು ಪತ್ತೆ ಹಚ್ಚುವ ಒಂದು ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಪ್ರೊಸೆಸ್ ಮಾಡುವಂತಹ ವ್ಯವಸ್ಥೆ ಈ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡ್ತಾ ಇದೆ ಅಂತ ರಿಪೋರ್ಟ್ನಲ್ಲಿ ಹೇಳಿದೆ. ಸೊ ನಾಫೀಸ್ ಸಿಸ್ಟಮ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದು ಮುಖ್ಯವಾಗಿ ಅಪರಾಧಿಗಳ ಒಂದು ಡೇಟಾವನ್ನು, ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು, ಅವರ ರೆಟಿನಾ ಸ್ಕ್ಯಾನಿಂಗ್ ಆಗಿರ್ಬೋದು, ಈ ರೀತಿಯಾದಂತಹ ಇನ್ಫಾರ್ಮೇಷನ್ಗಳನ್ನು ಶೇರ್ ಮಾಡಿ ಒಂದು ಸ್ಟೋರ್ ಮಾಡಿ ಕೇಂದ್ರೀಕೃತವಾದಂತಹ ಒಂದು ಡೇಟಾ ಬೇಸನ್ನು ಮೇಂಟೈನ್ ಮಾಡುವ ವ್ಯವಸ್ಥೆಯನ್ನು ನಾಫೀಸ್ ಅಂತ ಕರೆಯಲಾಗುತ್ತೆ. ಸೊ ಇದನ್ನು ಡೆವಲಪ್ ಮಾಡಿದ್ದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ. ಇದನ್ನು ಪ್ರಥಮ ಬಾರಿಗೆ ಅನುಷ್ಠಾನಕ್ಕೆ ತಂದಂತಹ ರಾಜ್ಯ ಮಧ್ಯಪ್ರದೇಶ್. ಸೊ ಈ ರೀತಿಯಾದಂತಹ ಡೇಟಾಸ್ಗಳನ್ನು ನೋಟ್ಸ್ ಮಾಡಿ ಇಟ್ಕೊಳ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಕ್ಲೋಸ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ನಿಮ್ಮ ಯಾವುದೇ ಸಜೆಷನ್ಗಳು, ಕ್ವೆರೀಸ್ಗಳು ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.